ಶಿವಮೊಗ್ಗ ಜಿಲ್ಲೆಯ ಸಂಸದ ಬಿವೈ ರಾಘವೇಂದ್ರ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬೃಹತ್ ರಕ್ತದಾನ ಕಾರ್ಯಕ್ರಮವನ್ನು ಡಾಕ್ಟರ್ ಜ್ಞಾನೇಶ್ ಸ್ನೇಹ ಬಳಗ, ಸೊರಬ ರೋಟರಿ ಸಂಸ್ಥೆ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಸೊರಬ ತಾಲೂಕು ಆನವಟ್ಟಿ ಹೋಬಳಿಯ ವಾಸವಿ ಕಲ್ಯಾಣ ಮಂಟಪದಲ್ಲಿ ಆಯೋಜನೆ ಮಾಡಲಾಗಿತ್ತು. ಟೆಕ್ನಾಲಜಿ ಇರುವ ಕಾಲದಲ್ಲಿ ಮನೆಗೆ ಫೋನ್ ಇರಲಿಲ್ಲ. ಬೂತ್ ಫೋನಿಗೆ ಪಕ್ಕದ ಮನೆಗೆ ಹೋಗಿ ಮಾತಾಡ್ತಾ ಇದ್ವಿ. ಫೋನ್ಗಳು ಬಂತು, ಮನೆಗೆ ಲ್ಯಾಂಡ್ ಫೋನ್ ಬಂತು. ಇವತ್ತು ನಮ್ಮ ಮಕ್ಕಳಿಗೆ ಹೇಳಿದ್ದಾರೆ, ಅರ್ಥ ಮಾಡೋದಿಲ್ಲ ಅಂತ ಒಂದು ಕಾಲಘಟ್ಟದಲ್ಲಿ ಬೆಳೆದು ಇವತ್ತು ಟೆಕ್ನಾಲಜಿ ಇನ್ನೂ ನೋಡ್ತಕ್ಕಂಥ ನಮ್ಮ ಒಂದು ಸಂತತಿಯಲ್ಲಿ ಇದೀವಿ ನಾವು. ಮುಂದಿನ ಜನರೇಷನ್ಗೆ ಬೇಕಾಗಿರುವಂಥದ್ದು ನಾಯಕತ್ವ. ಇವತ್ತು ಸರಿಯಾಗಿ ಇದನ್ನು ಮುಂದೆ ತಗೊಂಡು ಹೋಗ್ತಕ್ಕಂಥ ನಾಯಕತ್ವ ನಮಗೆ ಬಹಳ ಅವಶ್ಯಕತೆ ಇದೆ. ನಾವು ಎಷ್ಟು ದಿನ ಮೋದಿಜಿ ಹೇಳ್ತಾ ಇದ್ವಿ. ನಾವು ಈಗ ನಾವು ವಿಮರ್ಶೆ ಮಾಡತಕ್ಕಂಥ ಕಾಲ. ಮಾನ್ಯ ಮೋದಿಜಿಯವರಿಗೆ ಈಗ ಸಹಜ ನಮಗೆ ಆಗ್ತಾ ಇರೋದು, ನಮ್ಮ ಮುಂದೊಂದು ಟರ್ಮು ಮತ್ತೊಂದು ಟರ್ಮು ನಾವು ಎಷ್ಟು ಟರ್ಮ್ ಯೋಚನೆ ಮಾಡ್ಬೋದು. ಇವತ್ತು ನನ್ನ ರಾಘವೇಂದ್ರನವರಿಗೆ ವಯಸ್ಸಿದೆ, ಹುಮ್ಮಸ್ಸಿದೆ. ಬರೀ ವಯಸ್ಸು ಮಾತ್ರ, ವಯಸ್ಸು ಎಲ್ರಿಗೂ ಇದೆ. ಅದು ಹುಮ್ಮಸ್ಸು, ಆ ಚೈತನ್ಯ ಯಾರಿಗಿದೆ ಅಂತಂದರೆ ಮಾನ್ಯ ಬಿವೈ ರಾಘವೇಂದ್ರ ಅವರಿಗೆ. ಅಂತ ನಾಯಕರು ನಮ್ಮಲ್ಲರಿಗೂ ಬೇಕಾಗಿದೆ. ಅದನ್ನು ಕಟ್ಟಿ ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಹಿರಿಯ ಬಿಜೆಪಿ ಮುಖಂಡರಾದ ಪದ್ಮನಾಭ ಭಟ್ಟ ಅವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಒಬ್ಬ ಮನುಷ್ಯನನ್ನ ರಕ್ತ ಕೊಡುವ ಮುಖಾಂತರ ಜೀವ ಉಳಿಸಬಹುದು. ಇಂತಹ ಕಾರ್ಯಕ್ರಮವು ಡಾಕ್ಟರ್ ಜ್ಞಾನೇಶ್ ಅವರ ಬಳಗ ಈ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಶ್ಲಾಘನೀಯ. ನನ್ನ ದೇಹ ದಾನ ನಾನು ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ಬರೆದುಕೊಟ್ಟಿದ್ದೇನೆ. ನಾವು ಸತ್ತ ಮೇಲೆ ನಮ್ಮ ದೇಹವನ್ನ ಸುಡುತ್ತಾರೆ, ಇಲ್ಲವೇ ಮಣ್ಣು ಮಾಡುತ್ತಾರೆ. ನಾವು ಸತ್ತ ಮೇಲೂ ಕೂಡ ನಮ್ಮ ದೇಹದಿಂದ 4 ಜನಕ್ಕೆ ಉಪಯೋಗ ಆಗಲೆಂದು ನನ್ನ ಆಶಯ ಅಂತ ಹೇಳಿದರು. ಇವತ್ತು ರಕ್ತದ ಅವಶ್ಯಕತೆ ಇದೆ, ದೇಹದಾನದ ಅವಶ್ಯಕತೆ ಇದೆ, ನೇತ್ರದಾನದ ಅವಶ್ಯಕತೆ ಇದೆ. ನೀವೆಲ್ಲರೂ ಸಹ ನಾವು ಸತ್ತ ತಕ್ಷಣ ನಮ್ಮನ್ನ ಬ್ರಾಹ್ಮಣರು ಸುಟ್ಟು ಬಿಡ್ತಾರೆ, ಇನ್ಯಾರು ಹೋಗಿದ್ದಾರೆ, ಮಂಡಿಗೆ ಹೋಗ್ತದೆ ನಮ್ಮ ದೇಹ, ಬೋಲಿ ಆಗ್ತದೆ ನಮ್ಮ ದೇಹ. ನಾನು ನೇತ್ರದಾನ ಮಾಡಿದ್ದೀನಿ, ದೇಹದಾನ ಮಾಡಿದ್ದೀನಿ. ನಾನು ತೀರ್ಕೊಂಡು ನನ್ನ ನೇತ್ರ ಕಣ್ಣಿನಿಂದ ಎಷ್ಟು ಜನಕ್ಕೆ ಕಣ್ಣು ಬರ್ತದೆ, ಅದು ನನಗೆ ಸಂತೋಷ. ನಾನು ನಮಗೇನು ಗೊತ್ತಾಗಲ್ಲ, ನಾನು ಹೋಗ್ಬಿಟ್ಟಿರ್ತೀನಿ. ನನ್ನ ದೇಹದಾನವನ್ನು ಮಾಡಿದ್ದೀನಿ. ಶಿವಮೊಗ್ಗ ಮೆಗನ್ ಹಾಸ್ಪಿಟಲ್ಗೆ ನನ್ನ ದೇಹದಾನದ ರಿಜಿಸ್ಟರ್ ಮಾಡಿಸಿದ್ದೀನಿ. ಬಂಧುಗಳೇ, ನಮ್ಮೆಲ್ಲ ಕಾರ್ಯಕರ್ತರು ಸಹ ಈ ಕಾರ್ಯವನ್ನು ಮಾಡಬೇಕು. ಇದರಿಂದ ಪುಣ್ಯ ಬರ್ತದೆ. ನಿಮ್ಮ ಮಕ್ಕಳು 18 ಅಂತ ಹೇಳ್ತಾರೆ, 20 ರಿಂದ 60, 50 ವರ್ಷದವರೆಗೆ ಇದ್ರು ವರ್ಷದಲ್ಲಿ 4 ಸರಿ ರಕ್ತದಾನ ಮಾಡ್ಬೋದು. ಅದರ ಪುಣ್ಯ ಕಟ್ಟಿರ್ತಕ್ಕಂಥದ್ದನ್ನ ಹೇಳೋದಕ್ಕೋಸ್ಕರ ಬಂದಿಲ್ಲ. ನಂತರ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಶಿವಮೊಗ್ಗ ಜಿಲ್ಲೆಯ ಸಂಸದ ಬಿವೈ ರಾಘವೇಂದ್ರ ಅವರು ಭಾಗಿಯಾಗಿ ಡಾಕ್ಟರ್ ಜ್ಞಾನೇಶ್ ಬಳಗ ಹಾಗೂ ರೋಟರಿ ಸಂಸ್ಥೆಯ ವತಿಯಿಂದ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿರುವ ಕುಟುಂಬಗಳಿಗೆ ಸನ್ಮಾನಿಸಿ ಗೌರವಿಸುತ್ತಿರುವುದು ಸಂತಸದ ವಿಷಯ. ಇಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದು ನನ್ನ ಕರ್ತವ್ಯ ಮತ್ತು ಸೊರಬ ತಾಲೂಕಿನಲ್ಲಿ ಮೂಡಿ, ಮುಗೂರು, ಕಚವಿ ಏತ ನೀರಾವರಿ ಬಗ್ಗೆ ಎಷ್ಟೋ ಜನ ಕನಸು ಕಂಡಿದ್ರು. ಅದನ್ನ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು ನನಸು ಮಾಡಿದ್ದಾರೆ. ಎಷ್ಟೋ ಕೆರೆಗಳಿಗೆ ನೀರು ಉಣಿಸುವಂತಹ ಕೆಲಸ ಮಾಡಿದ್ದಾರೆ ಮತ್ತು ಈಗಿನ ಸರ್ಕಾರ ರೈತರ ಹೊಟ್ಟೆ ಮೇಲೆ ಒಡೆಯುತ್ತಿದೆ. ಅದನ್ನ ಬಿಟ್ಟು ರೈತರ ಪರವಾಗಿ ರಾಜ್ಯ ಸರ್ಕಾರ ನಿಲ್ಲಲಿ. ಜ್ಞಾನ ಎಷ್ಟೇ ಮುಂದುವರಿದರೂ ಮನುಷ್ಯನಿಗೆ ಅನ್ನ ಕೊಡುವ ರೈತನ ಬಗ್ಗೆ ಕಾಳಜಿ ತೋರಿಸಲಿ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ವಿಶೇಷವಾಗಿ ಇವತ್ತು ಆನವಟ್ಟಿಯಲ್ಲಿ ನಮ್ಮ ರೋಟರಿ ಕ್ಲಬ್ ವತಿಯಿಂದ ರೋಟರಿ ಅಧ್ಯಕ್ಷ ಅಂತ ಮಾಲ್ತೇಶ್ ಮತ್ತೆ ನಮ್ಮ ಡಾಕ್ಟರ್ ಜ್ಞಾನೇಶ್ ಅವರು ಸೇರಿಕೊಂಡು ರಕ್ತದಾನದ ಶಿಬಿರವನ್ನ ಏರ್ಪಡಿಸಿ ವಿಶೇಷವಾಗಿ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಕುಟುಂಬಗಳಿಗೆ ಸನ್ಮಾನ ಸಮಾರಂಭ ಈ ರೀತಿ ಅರ್ಥಗರ್ಭಿತವಾದಂತ ಒಂದು ಕಾರ್ಯಕ್ರಮವನ್ನ ಆನವಟ್ಟಿಯಲ್ಲಿ ಮಾಡಿದಾಗ ನಾನು ಕೂಡ ಒಬ್ಬ ಚುನಾಯಿತ ಪ್ರತಿನಿಧಿಯಾಗಿ ಬಂದು ಭಾಗವಹಿಸುವ ನನ್ನ ಕರ್ತವ್ಯ ಅಂತ ಇಲ್ಲಿ ಬಂದಾಗ ತುಂಬಾ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ಲಾ ವ್ಯವಸ್ಥಾಪಕರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ತಿಳಿಸ್ತೇನೆ. ತುಂಬಾ ಜನ ಕನ್ಸ್ಕೊಂಡಿದ್ರು, ಆದ್ರೆ ನನಸು ಮಾಡೋಂಥ ಕೆಲಸ ಒಬ್ಬ ರೈತ ನಾಯಕ ಯಡಿಯೂರಪ್ಪ ಸಾಹೇಬರು ಮಾಡಿದ್ದಾರೆ ಅನ್ನಕ್ಕೆ ಯಾವುದೇ ನಂಗೆ ಸಂಕೋಚ ಇಲ್ಲ. ಆ ರೀತಿಯಂತ ಆ ಪುಣ್ಯಾತ್ಮನ ಒಂದು ಆಶಯದಿಂದ ಆಗಿದೆ ಜನರಿಗೆ ನೀರು ಉಣಿಸುವಂತ ಕಾರ್ಯ. ಅದ್ರ ಮೊದಲು ಈಗ ನಾವೆಲ್ಲರೂ ಕೂಡ ಪಕ್ಷಾತೀತ ಗಮನ ಕೊಡ್ಬೇಕಾಗಿರೋದು, ಮಾಡಿದಂತ ಯೋಜನೆಯನ್ನ ರೈತರು ಹೊಲಕ್ಕೆ ಮುಟ್ಟಕ್ಕೆ ಏನ್ ಮಾಡಬೇಕು, ಆ ದಿಕ್ಕಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ಬೇಕಾಗಿದೆ. ಹಾಗಾಗಿ ನಾನು
ಇವತ್ತು ಕೂಡ ನಾನು ಇಷ್ಟೆಲ್ಲ ಒತ್ತಡ ಇದ್ರು ಕೂಡ ಅಧಿಕಾರಿಗಳು ಬರ್ಲಿಕ್ಕೆ ಹೇಳಿದ್ದೀನಿ. ಇಷ್ಟು ಒಂದು ತಿಂಗಳಲ್ಲಿ ಸುಮಾರು ಈ ಒಂದು ತಿಂಗಳಲ್ಲಿ ಎಷ್ಟು ಗಂಟೆ ಮೋಟ್ರು ಓಡಿದೆ ಮೂಗೂರು, ಮೋಡಿ, ಕಚವಿ ಏತ ನೀರಾವರಿಗೆ, ಎಷ್ಟು ಕೆರೆಗಳಿಗೆ ನೀರು ಎಷ್ಟು ಪರ್ಸೆಂಟ್ ತುಂಬಿದೆ, ಎಲ್ಲಾ ವಿಚಾರ ಇಟ್ಕೊಂಡು ಈಗ 12 ಗಂಟೆಗೆ ಶಿಕಾರಿಪುರ ನಾನು ಮೀಟಿಂಗ್ ಇಟ್ಕೊಂಡಿದ್ದೀನಿ. ಅಧಿಕಾರಿಗಳಲ್ಲಿ ಬಂದು ಕಾಯ್ತಾ ಇದ್ದಾರೆ. ನಾನು ಮುಂದಿನ ಒಂದು ಆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀನಿ. ಇನ್ನು ಉಳಿದಂತ ದಿನದಲ್ಲಿ ಆದಷ್ಟು ಕೆರೆಗಳಿಗೆ ನೀರು ತುಂಬಿಸಕ್ಕೆ ಏನ್ ಬೇಕು, ಮೂಡಿ, ಮೂಗೂರು, ಕಚವಿಗೆ ಇನ್ನು ಉಳಿದಂತ ಗಂಟೆಗಳನ್ನ ಮಳೆ ಬಂತು ಅಂತ ಹೇಳಿ ಮೋಟರ್ ಆಫ್ ಮಾಡ್ಕೊಂಡು ಕೂರಂಗಿಲ್ಲ. ಟೇಲ್ ಎಂಡ್ ಕೊನೆ ಕಟ್ಟ ಕಡೆಯ ಕೆರೆಗೂ ಕೂಡ ನೀರು ತುಂಬಬೇಕು. ಅದಕ್ಕೆಲ್ಲ ಅಧಿಕಾರಿಗಳಿಗೆ ನಾನು ಆದೇಶ ಮಾಡೋದು ನಾನು ಮಾಡ್ತೀನಿ. ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳುದು, ಒಬ್ಬ ಮೋದಿಜಿ ಒಬ್ಬ ಪುಣ್ಯಾತ್ಮ, ವಿಜ್ಞಾನ ಎಷ್ಟೇ ಮುಂದುವರೆದ್ರು ಕೂಡ ಒಂದು ತುತ್ತು ಅನ್ನ ಕೊಡಂತವನು ರೈತ. ಹಾಗಾಗಿ ರೈತನಿಗೆ ಪ್ರತಿ ವರ್ಷನೂ ಕೂಡ ಅವನಿಗೊಂದು ಸನ್ಮಾನಿಸುವಂತ ಒಂದು ಕೃಷಿ ಸನ್ಮಾನ ಯೋಜನೆ ಅಂತ ಕಾರ್ಯಕ್ರಮ ಜಾರಿ ತಂದಿದ್ದಾರೆ. ಇವತ್ತು ನಿಮ್ಗೆ ಗೊತ್ತಿರ್ಬೋದು, ನಿನ್ನೆ ಗೌರವಂತ ಮುಖ್ಯಮಂತ್ರಿಗಳು ಗುಟ್ಕಾ ಬ್ಯಾನ್ ಅಂತ ಘೋಷಣೆ ಮಾಡ್ಬಿಟ್ರು. ಅವ್ರು ಘೋಷಣೆ ಮಾಡಿ ಒಂದ್ ದಿನಕ್ಕೆ ಕ್ವಿಂಟಲ್ 4-5 ಸಾವಿರ ರೂಪಾಯಿ ಅಡಿಕೆ ರೇಟ್ ಕಮ್ಮಿ ಆಗಿದೆ. ಒಂದ್ ಕಡೆಗೆ ನಮ್ಮ ಬಯಲುಸೀಮೆಯಲ್ಲಿ ಸೊರಬ, ಶಿಕಾರಿಪುರ, ಶಿವಮೊಗ್ಗ ಗ್ರಾಮಾಂತರದಲ್ಲಿ ಅಡಿಕೆ ಕೂಲಿ ಶುರು ಆಗಿದೆ. ಚೇಣಿ ಹಿಡಿಯಕ್ಕೆ ಜನ ಬರ್ತಾ ಇದ್ದಾರೆ. ನಿನ್ನೆ ನಮ್ಮ ಗೌರವಂತ ಮುಖ್ಯಮಂತ್ರಿಗಳು ಕೊಟ್ಟಂತ ಸ್ಟೇಟ್ಮೆಂಟ್ ಇಂದ ಇವತ್ತಲ್ಲೇ ಅಡಿಕೆಗೆ ಕ್ವಿಂಟಲ್ಗೆ 5 ಸಾವಿರ ರೂಪಾಯಿ ಕಮ್ಮಿ ಆಯ್ತು ಅಂದ್ರೆ ನಾಳೆ ರೈತರು ಏನ್ ಮಾಡ್ಬೇಕು? ಇಡೀ ದೇಶಕ್ಕೆ ಅಡಿಕೆ ಪ್ರೊಡಕ್ಷನ್ ಆಗುತ್ತೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಇಡೀ ದೇಶಕ್ಕೆ 7.5 ಲಕ್ಷ ಕ್ವಿಂಟಾಲ್ ಅಡಿಕೆ ಉತ್ಪಾದನೆ ಆಗ್ತದೆ ಅಂದ್ರೆ ಅದ್ರಲ್ಲಿ ಕರ್ನಾಟಕ 5 ಲಕ್ಷ ಹೆಕ್ಟೇರು, ಅದರಲ್ಲಿ 2.5 ಲಕ್ಷ ಹೆಕ್ಟೇರು ನಮ್ಮ ಶಿವಮೊಗ್ಗ ಜಿಲ್ಲೆ. ಹಾಗಾಗಿ ಗುಟ್ಕಾ ಬ್ಯಾನ್ ಮಾಡ್ತೀನಿ ಮಾಡಿದ್ರೆ ಇದ್ ಮಾಡ್ಲಿ, ಅದು LC7 ಬಾರ್ ಲೈಸೆನ್ಸ್ ಕೊಡ್ತಾ ಇದಾರಲ್ಲ, 4-5 ಬೆಡ್ರೂಮ್ ಇದ್ದೊಂದು ರೂಮ್ ಮಾಡ್ಕೊಂಡು CL7 ಬಾರ್ ಲೈಸೆನ್ಸ್ ಕೊಡ್ತಾ ಇದಾರೆ. ದೇವಸ್ಥಾನಕ್ಕಿಂತ ಹೆಚ್ಚು ಅವು ಆಗ್ತಾ ಇದಾವೆ. ಸಿಗರೆಟ್ ಲಾಬಿ, ಸಿಗರೆಟ್ ಹಂಗಿದ್ರೆ ಸಿಗರೆಟ್ ಬ್ಯಾನ್ ಮಾಡ್ರಿ, CL7 ಬಾರ್ಗಳು ಕಮ್ಮಿ ಮಾಡ್ರಿ, ಆಮೇಲೆ ಗುಡ್ಕು ಕೈ ಹಾಕ್ರಿ. ಏನಪ್ಪಾ ಸುಮ್ನೆ ಈ ರೀತಿ ಅಂತ ರೈತರು ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ವಿನಂತಿಯನ್ನು ಕೂಡ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಜನ ರಕ್ತದಾನಿಗಳು ಬಂದು ರಕ್ತದಾನ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆ ಡಾಕ್ಟರ್ ಜ್ಞಾನೇಶ್ ಬಳಗ, ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ವಿಜಯ್ ಗೌಳಿ, ಜನತಾ ಮೀಡಿಯಾ, ಸೊರಬ.